ಕೊನೆಗೂ ಕೂಡ ಸುಖಾಂತ್ಯವಾಗಿದೆ ಹರಕೆ ಕೋಲ ವಿವಾದ. ಕಾಂತಾರ ರಿಷಬ್ ಶೆಟ್ಟಿ ಹರಕೆ ಕೋಲ ವಿವಾದ ಈಗ ತಣ್ಣಗಾಗಿದೆ. ತುಳುನಾಡಿನಲ್ಲಿ ಎದ್ದಿದ್ದಂಥ ದೈವಾರಾಧಕರ ಸಂಘರ್ಷ ಇದು. ಬಾರೇಬೈಲು ದೇವಸ್ಥಾನದಲ್ಲಿ ವಿವಾದ ಸೃಷ್ಟಿಯಾಗಿತ್ತು. ವಿವಾದಕ್ಕೆ ಕೊಂಡಾಣ ದೇವಸ್ಥಾನದಲ್ಲಿ ತೆರೆ ಹಾಕಲಾಗಿದೆ ಎನ್ನುವ ಮಾಹಿತಿ ಇದೆ. ಕಾರ್ಣಿಕ ಕ್ಷೇತ್ರದಲ್ಲಿ ಕೊಂಡಾಣದ ಮೆಟ್ಟಿಲು ಹತ್ತಿದ ವಿವಾದ, ಹರಕೆ ಕೋಲದ ಬಗ್ಗೆ ಪರ ವಿರೋಧದಿಂದ ಎದ್ದಿದ್ದ ವಿವಾದ. ವಿರೋಧ ಮಾಡಿದ್ದಂಥ ದೈವಾರಾಧಕರು ಕೊಂಡಾಣದಲ್ಲಿ ಹಾಜರಾಗಿದ್ದರಂತೆ. ಬಾರೇಬೈಲು ಆಡಳಿತ ಮತ್ತು ದೈವಾರಾಧಕರು ಹಾಜರಾಗಿ ಅದನ್ನು ವಿವಾದವನ್ನು ಸರಿಪಡಿಸುವ ಕೆಲಸ ಮಾಡಿದ್ದಾರೆ ಎನ್ನುವ ಮಾಹಿತಿ ಸಿಕ್ಕಿದೆ. ಷಣ್ಮುಖ ದೇವಸ್ಥಾನ ಬೊಕ್ಕೊಂಜಿ ಕೊಂಡಾಣ ಬೊಕ್ಕ ಇಂಚ ಬೆತೆ ಬೆತೆ ದಿಗಡೆ ಕಲವಾತನ ಅಪ್ಪ ಇರೆ ಕಲವ ಆನಗ ದಾದಾನ ಬಣ್ಣಗ ಇನ್ನು ಮೀಡಿಯಾಡ್ ಬಣ್ಣಗ ಎಂಚಿನ ಬಂಡ ಆರು ಕಲವಾತನ ಕಲವ ಮಂತದಿರ್ತ ಮನ್ಸಿಟ್ಟು ಬಂಡಿರಲ್ಲ ಮೀಡಿಯಾಡು ಎಡಿಟ್ ಮಂತದ ಕೆಲವು ಬಂಗಾರದ ದಿಕ್ಕುನಪ್ಪನ ಕೊನಪ್ಪನ ಇಂಜ ಮತ ತ್ರಿಶೂಲ ಒಟ್ಟು ಅಂಚಿನ ಮತ ಆತನ ಈತ ಈ ಕ್ಷಣ ಒಟ್ಟು ಕೊಂಡಾಣದ ಮನ್ನದ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಹೇಗಿದು ಸುಖಾಂತ್ಯವಾಯಿತು, ಹೇಗೆ ಸಂಧಾನ ಏರ್ಪಡಲಿಕ್ಕೆ ಕಾರಣವಾಯಿತು ಅಂತ ಹೇಳಿ. ದಶರಥ, ಒಂದು ಅರ್ಥದಲ್ಲಿ ಇದನ್ನ ದೈವ ಚಿತ್ತ ಅಂತಾನು ಹೇಳ್ಬೋದು. ಯಾಕಂದ್ರೆ ಇದು ಇತ್ಯರ್ಥವಾಗಿರುವಂತಹ ಮಣ್ಣು ಕೂಡ ಬಹಳ ಪ್ರಸಿದ್ಧವಾಗಿರುವಂತಹ ಮಣ್ಣು. ಕೊಂಡಾಣದ ಶ್ರೀ ಪಿಲಿಚಾಮುಂಡಿ ದೈವ ಸ್ಥಾನದಲ್ಲಿ ಈ ಒಂದು ವಿವಾದ ಸದ್ಯ ಸುಖಾಂತ್ಯವಾಗಿರುವಂತದ್ದು. ಈ ಕ್ಷೇತ್ರಕ್ಕೂ ಕೂಡ ಬಹಳ ದೊಡ್ಡ ಇತಿಹಾಸ ಇದೆ. ಇಲ್ಲಿ ಯಾವಾಗ ಜಾತ್ರೆ ಮುಕ್ತಾಯವಾಗುತ್ತೋ ಇಡೀ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಾದ್ಯಂತ ಎಲ್ಲಾ ರೀತಿಯ ನೇಮೋತ್ಸವ, ದೈವಕ್ಕೆ ಸಂಬಂಧಪಟ್ಟಂತ ಉತ್ಸವಗಳು ಎಲ್ಲವೂ ಕೂಡ ಅಲ್ಲಿಗೆ ಅಂತ್ಯವಾಗುವಂತ ಒಂದು ಪದ್ಧತಿ ಇದೆ. ಅಂತಹ ಪರಮ ಪವಿತ್ರವಾದ ಕ್ಷೇತ್ರದಲ್ಲಿ ಸದ್ಯ ಕಾಂತಾರದ ಒಂದು ಹರಕೆ ಕೋಲದ ವಿವಾದ ಸದ್ಯ ಬಗೆಹರಿದಿರುವಂತದ್ದು. ದರ್ಶನ್, ಪ್ರಮುಖವಾಗಿ ಈ ಕಾಂತಾರದ ಹರಕೆ ಕೋಲದಲ್ಲಿ ಈ ದೈವ ನರ್ತಕರು ಮಾಡಿದಂತ ಒಂದಿಷ್ಟು ಅತಿರೇಕದ ವರ್ತನೆಯ ವಿರುದ್ಧ ದೈವಾರಾಧಕ ತಮ್ಮಣ್ಣ ಶೆಟ್ಟಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದಕ್ಕೆ ತಿರುಗೇಟನ್ನ ನೀಡಬೇಕು ಅಂತ ಹರಕೆ ಕೋಲ ನಡೆದಿದ್ದಂತ ದೇವಸ್ಥಾನದ ಮುಖ್ಯಸ್ಥರು ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾರೆ. ತಮ್ಮಣ್ಣ ಶೆಟ್ಟಿಯನ್ನ ಖಂಡಿಸುವ ಭರದಲ್ಲಿ ಅವರ ವಿರುದ್ಧ ಒಂದಿಷ್ಟು ಗುರುತರ ಆರೋಪಗಳನ್ನ ಮಾಡ್ತಾರೆ. ಒಂದು ದೈವಸ್ಥಾನದ ಚಿನ್ನವನ್ನ ಕದ್ದಂತ ಒಂದು ಆರೋಪವನ್ನ ಮಾಡ್ತಾರೆ. ಮತ್ತು ಏನು ಈಗ ಸದ್ಯ ಈ ಒಂದು ವಿವಾದ ಬಗೆಹರಿದಿದೆಯೋ ಆ ಪ್ರಸಿದ್ಧ ದೇವಸ್ಥಾನದ ಹೆಸರನ್ನ ಕೂಡ ಅಲ್ಲಿ ಉಲ್ಲೇಖ ಮಾಡ್ತಾರೆ. ಇದು ಎಲ್ಲೋ ಒಂದು ಕಡೆ ಅನೇಕ ಜನರ ಒಂದು ಆಕ್ರೋಶ ಕಾರಣವಾಗಿತ್ತು. ನಿಮ್ಮ ವಿವಾದ ಏನೇ ಇರ್ಲಿ, ಆದ್ರೆ ಆ ಪ್ರಸಿದ್ಧ ದೇವಸ್ಥಾನವನ್ನ ಯಾಕೆ ನೀವು ಮುನ್ನೆಲೆಗೆ ತಂದ್ರಿ ಅನ್ನುವಂತ ರೀತಿಯಲ್ಲಿ. ಸೊ ಇದರಿಂದ ತಮ್ಮಣ್ಣ ಶೆಟ್ಟಿ ಅವರು ಕೂಡ ಒಂದು ಅರ್ಥದಲ್ಲಿ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ರು. ಆದ್ರೆ ನಿನ್ನೆಗೆ ಇದು ಸುಖಾಂತ್ಯ ಆಗಿದೆ. ಅಂದ್ರೆ ಏನು ರವಿಪ್ರಸನ್ನ ಅನ್ನುವಂತ ದೇವಸ್ಥಾನದ ಒಂದು ಆಡಳಿತ ಸಮಿತಿಯ ಮುಖ್ಯಸ್ಥರಿದ್ದರು, ಅವರು ನಿನ್ನೆ ಅದೇ ಕೊಂಡಾಣ ಪಿಲಿಚಾಮುಂಡಿ ದೇವಸ್ಥಾನಕ್ಕೆ ಬಂದು ತಪ್ಪು ಕಾಣಿಕೆಯನ್ನ ಹಾಕಿ ಯಾರದ್ದೋ ಮಾತನ್ನ ಕೇಳಿ ನಾನು ಈ ತರದ ಒಂದು ಗುರುತರ ಆರೋಪವನ್ನ ಮಾಡಿದ್ದೀನಿ ಮತ್ತು ಆ ಕ್ಷೇತ್ರದ ಹೆಸರನ್ನ ಎತ್ತಿದ್ದೀನಿ ಅನ್ನುವಂತ ರೀತಿಯಲ್ಲಿ ಆ ಕ್ಷಮೆಯನ್ನ ಯಾಚಿಸಿದ್ದಾರೆ. ಈ ವಿವಾದವನ್ನ ಇಲ್ಲಿಗೆ ಸುಖಾಂತ್ಯಗೊಳಿಸೋಣ ಅನ್ನುವಂತ ರೀತಿಯ ನಿರ್ಧಾರಕ್ಕೆ ಎರಡೂ ಕಡೆಯವರು ಕೂಡ ಬಂದಿದ್ದಾರೆ. ಯಾಕಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಸಂಘರ್ಷಕ್ಕೆ ಇದು ಕಾರಣವಾಗಿತ್ತು, ಪರ ವಿರೋಧದ ಚರ್ಚೆಗೆ ಕಾರಣವಾಗಿತ್ತು, ಶ್ರದ್ಧೆ ಭಕ್ತಿಯಿಂದ ನಡೀತಾ ಇದ್ದಂತ ಆಚರಣೆ ಹಾದಿ ಬೀದಿಗಳಲ್ಲಿ ಚರ್ಚೆ ಆಗುವಂತೆ ಆಗಿತ್ತು. ಸೊ ಸದ್ಯಕ್ಕೆ ಇದು ತಣ್ಣಗಾಗಿದೆ. ದಶರಥ್, ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.